ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಡೈಲಿ ಮಿಡ್ ಡೇ ಮೀಲ್ಸ್ ಅಟೆಂಡೆನ್ಸ್ ಹಾಕೋಕ್ಕೆ ಮಕ್ಕಳ ಹೆಸರು ತೋರಿಸ್ತಾ ಇಲ್ಲ. ಯಾಕೆ ಅಂತ ಈಗ ಸ್ಯಾಟ್ಸಲ್ಲಿ ಮಕ್ಕಳ ಹೆಸರಿದೆ, ಆದರೆ ಸ್ಯಾಟ್ಸ್ MDM ಆ್ಯಪಲ್ಲಿ ಮಕ್ಕಳ ಹೆಸರು ಯಾರ್ದು ತೋರಿಸ್ತಿಲ್ಲ ಸರ್. ಏನು ಮಾಡಬೇಕು? ಸೆಕ್ಷನ್ಸ್ ತೋರಿಸ್ತಿಲ್ಲ, ಟೀಚರ್ಸ್ ತೋರಿಸ್ತಿಲ್ಲ, ಯಾರ್ದು ಯಾವ ಮಾಹಿತಿನೂ ತೋರಿಸ್ತಿಲ್ಲ ಅಂತಂದರೆ ನಾವೇನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಈ ಒಂದು ನಿಮ್ಮ ಒಂದು ಮಿಡ್ ಡೇ ಮೀಲ್ ಆ್ಯಪ್ ಇದೆ ನಿಮ್ಮ ಹತ್ರ ಎಲ್ಲರ ಹತ್ರನ. ಸೊ ಆ ಮಿಡ್ ಡೇ ಮೀಲ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಬಂದಾಗ ನೀವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಮೇಲೆ 3 ಡಾಟ್ಸ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಮೇಲೆ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸಿಂಕ್ ಡಾಟಾ ಅಂತ ಬರುತ್ತೆ. ಈ ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ನೀವು. ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ಮಾಸ್ಟರ್ ಮತ್ತು ಡೌನ್ಲೋಡ್ ಮಾಸ್ಟರ್ ಅಂತಿದೆ. ಸೊ ನಮಗಿಲ್ಲಿ ಅಪ್ಲೋಡ್ ಮಾಸ್ಟರ್ ಅವಶ್ಯಕತೆ ಇಲ್ಲ, ಇಲ್ಲಿ ಡೌನ್ಲೋಡ್ ಮಾಸ್ಟರ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಅಟ್ ಎ ಟೈಮ್ ಎಲ್ಲ ಬಾಕ್ಸಸ್ಸು ಇದೆ. ಗೆಟ್ ಆಲ್ ಮಾಸ್ಟರ್ಸ್ ಇದೆ, ಗೆಟ್ ಆಲ್ ಸ್ಟೂಡೆಂಟ್ಸ್ ಇದೆ, ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಇದೆ, ಆಲ್ ಟೀಚರ್ಸ್ ಇದೆ, ಟೀಚರ್ಸ್ ಡೈಲಿ ಅಟೆಂಡೆನ್ಸ್ ಇದೆ ಸ್ನೇಹಿತರೆ. ಸೊ ನಾವೇನು ಮಾಡಬೇಕೀಗ, ಇಲ್ಲಿ ಗೆಟ್ ಆಲ್ ಮಾಸ್ಟರ್ಸ್ ಅಂತ ಇದೆಯಲ್ಲ, ಇದು ಒಂದ್ರ ಮೇಲೆ ಕ್ಲಿಕ್ ಮಾಡೋಣ. ಒಂದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಡೌನ್ಲೋಡ್ ಡಾಟಾ ಅಂತಿದೆಯಲ್ಲ, ಈ ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡೋಣ. ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬಂತು. ನೆಕ್ಸ್ಟ್ ಈಗ ಎರಡನೇದು ಗೆಟ್ ಆಲ್ ಸ್ಟೂಡೆಂಟ್ಸ್ ಅಂತ, ಇದನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಏನು ಬರುತ್ತಪ್ಪ ಅಂದರೆ, ಇಲ್ಲಿ ಡೌನ್ಲೋಡ್ ಡಾಟಾ ಅಂತಿದೆ. ಸೊ ಡೌನ್ಲೋಡ್ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಇದೆ. ಮತ್ತು ಸ್ನೇಹಿತರೆ ಮತ್ತೇನು ಮಾಡಬೇಕು, ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಡಾಟಾ ಅಂತ ಕೊಡಿ, ಇದು ಸಹ ಡೌನ್ಲೋಡ್ ಆಗುತ್ತೆ. ಮತ್ತೇನು ಮಾಡಬೇಕು, ಆಲ್ ಟೀಚರ್ಸ್ ಅಂತಿದೆ ಸ್ನೇಹಿತರೆ. ಸೊ ಆಲ್ ಟೀಚರ್ಸ್ ಮೇಲೆ ಕ್ಲಿಕ್ ಮಾಡಿ, ಇದು ಡೌನ್ಲೋಡ್ ಡಾಟಾ ಆಗುತ್ತೆ. ಮತ್ತು ಟೀಚರ್ ಡೈಲಿ ಅಟೆಂಡೆನ್ಸ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಡಾಟಾ ಕಂಪ್ಲೀಟೆಡ್ ಅಂತ ಆಗುತ್ತೆ. ಈಗ ನೀವು ಬ್ಯಾಕ್ ಹೋಗಿ ನಿಮ್ಮ ಒಂದು ಸ್ಟೂಡೆಂಟ್ಸ್ ಮಾಹಿತಿಯನ್ನು ನೋಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಈ ರೀತಿ ಬ್ಯಾಕ್ ಬಂದು ನೀವೆಲ್ಲಿ ನೋಡ್ಕೋಬೋದು, ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ನಂದು ಇಲ್ಲಿ ತೋರಿಸ್ತೈತೆ. ಸೊ ನಾನು ಇಲ್ಲಿ 4th ಅಟೆಂಡೆನ್ಸ್ ಬೈ ವಿಜಯ್ ಕುಮಾರ್, ಅಟೆಂಡೆನ್ಸ್ ಆಫ್ ವಿಜಯ್ ಕುಮಾರ್, ಇದು ಡೈಲಿ ಅಂತ ಹಾಕಿ ಇಲ್ಲಿ ಫಿಲ್ ಅಟೆಂಡೆನ್ಸ್ಗೆ ಹೋಗ್ಬೋದು ಸ್ನೇಹಿತರೆ. ನೀವು ಫಿಲ್ ಅಟೆಂಡೆನ್ಸ್ಗೆ ಹೋದರೆ ನಿಮ್ಮ ಮಾಹಿತಿ, ನಿಮ್ಮ ಮಕ್ಕಳ ಮಾಹಿತಿ, ಎಲ್ಲರ ಮಕ್ಕಳ ಮಾಹಿತಿನೂ ತೋರಿಸುತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಸ್ಯಾಟ್ಸ್ MDM ಆ್ಯಪ್ನಲ್ಲಿ ಮಕ್ಕಳ ಒಂದು ಮಾಹಿತಿಯನ್ನು ಡೌನ್ಲೋಡ್ ಮಾಸ್ಟರ್ಸ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರತಿದಿನ ಮೊಟ್ಟೆ ಆಗಲಿ, ಬಾಳೆಹಣ್ಣಾಗಲಿ, ಹಾಲಾಗಲಿ, ಊಟ ಆಗಲಿ, ಅಟೆಂಡೆನ್ಸ್ ಆಗಲಿ, ಇಷ್ಟು ನೀವು ಕೊಡಬಹುದು ಸ್ನೇಹಿತರೆ. ಈ ರೀತಿಯಾಗಿ ನೀವು ಸುಮಾರು ಶಿಕ್ಷಕರು ಇದು ಮಾಹಿತಿ ಸಿಗ್ತಾ ಇಲ್ಲ ಸರ್, ಡೌನ್ಲೋಡ್ ಆಗ್ತಿಲ್ಲ, ಮಾಹಿತಿ ಬರ್ತಾ ಇಲ್ಲ, ಇದರಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಈ ರೀತಿ ಮಾಡಿ ಸ್ನೇಹಿತರೆ, ಖಂಡಿತ ನಿಮಗೆ ಮಾಹಿತಿ ಎಲ್ಲ ಡೌನ್ಲೋಡ್ ಆಗತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.